ಭಾರತಾಂಬೆಯ ಪಾದ ಕಮಲಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತಾ, ಬಾಂಧವರೇ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ಹೆಸರನ್ನು ಎಲ್ಲರೂ ಕೇಳಿರ್ತೀರ. ಇದರಿಂದ ಪ್ರೇರೇಪಿತಗೊಂಡ ಸಮಾಜದ ಒಂದು ಭಾಗವಾಗಿ ರೂಪುಗೊಂಡಿದ್ದೆ ರಾಷ್ಟ್ರ ಸೇವಿಕಾ ಸಮಿತಿ. ಮಹಿಳೆಯರಿಂದಲೇ ನಡೆಸಲ್ಪಡುವ ಈ ಸಮಿತಿ ರಾಷ್ಟ್ರ ಸ್ವಯಂ ಸೇವಕ ಸಂಘಕ್ಕಿಂತಲೂ ಏನು ಕಡಿಮೆ ಇಲ್ಲ. ಬಹಳ ಜನಕ್ಕೆ ಇದರ ಪರಿಚಯವೇ ಇಲ್ಲ. ಬನ್ನಿ, ರಾಷ್ಟ್ರ ಸೇವಿಕಾ ಸಮಿತಿ ಹುಟ್ಟು ಹಾಗೂ ಪರಿಕಲ್ಪನೆ ಬಗ್ಗೆ ತಿಳಿಯೋಣ. ವಿಶ್ವದ ಅತಿದೊಡ್ಡ ಮಹಿಳಾ ಸಂಘಟನೆ ರಾಷ್ಟ್ರ ಸೇವಿಕಾ ಸಮಿತಿ. ಅದು ಬ್ರಿಟಿಷರ ಆಡಳಿತದ ಕಾಲ, ಹೋರಾಟ ದಂಗೆಗಳು ನಡೆಯುತ್ತಿದ್ದ ಕಾಲ. ನಮ್ಮ ಸನಾತನ ಸಂಸ್ಕೃತಿ ಧರ್ಮದ ಉಳಿವಿಗೆ ಬ್ರಿಟಿಷರನ್ನು ಮಟ್ಟ ಹಾಕಲು ಸ್ಥಾಪಿತವಾದ ಸಂಸ್ಥೆ ರಾಷ್ಟ್ರ ಸ್ವಯಂ ಸೇವಕ ಸಂಘ. 1925ರ ವಿಜಯದಶಮಿಯಂದು ಕೇಶವ್ ಬಲಿರಾಮ್ ಹೆಡ್ಗೇವಾರ್ರವರಿಂದ ನಾಗಪುರದಲ್ಲಿ ಸ್ಥಾಪನೆಯಾಯಿತು. ಒಂದು ಮನೆಯಲ್ಲಿ ಒಬ್ಬ ಮಹಿಳೆ ಇರುತ್ತಾಳೆ. ಅವಳಿಗೆ 2 ಬಾಲಕರು. ಅತಿಯಾದ ತುಂಟರು, ಯಾವಾಗಲೂ ಕೀಟಲೆ. ರಾಷ್ಟ್ರ ಸ್ವಯಂ ಸಂಘಕ್ಕೆ ಸೇರಿ ಒಂದು ದಿನ ಪ್ರತಿನಿತ್ಯ ಶಾಖೆಗೆ ಹೋಗಲಾರಂಭಿಸುತ್ತಾರೆ. ಅವರು ತಮ್ಮ ತಾಯಿಯ ಬಳಿ ಪ್ರತಿಯೊಂದನ್ನು ಹಂಚಿಕೊಳ್ಳಲು ಪ್ರಾರಂಭಿಸುತ್ತಾರೆ. ಅಲ್ಲಿ ಸಂಸ್ಕಾರ, ಶಿಸ್ತು, ಶ್ರದ್ಧೆ ಕಲಿಯುತ್ತಾರೆ. ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳುತ್ತಾರೆ. ತಮ್ಮ ಮಕ್ಕಳಲ್ಲಾದ ಈ ಅಗಾಧ ಬದಲಾವಣೆಯನ್ನು ನೋಡಿ ತಾಯಿ ಗಮನಿಸುತ್ತಾಳೆ. ಅವರು ಯೋಚಿಸುತ್ತಾರೆ, ಹೆಣ್ಣು ಮಕ್ಕಳಿಗೂ ಇದರ ಅವಶ್ಯಕತೆ ಇದೆ ಎಂದು. ಹೆಣ್ಣು ಮಕ್ಕಳು ಶಾಖೆಯನ್ನು ಪ್ರಾರಂಭಿಸಬೇಕೆಂದು ನಿರ್ಧಾರ ಮಾಡುತ್ತಾರೆ. ಕೇಶವರಾವ್ ಹೆಡ್ಗೇವಾರನ್ನು ಭೇಟಿಯಾಗಲು ನಿರ್ಧರಿಸುತ್ತಾರೆ. ಅವರು ಹೆಣ್ಣು ಮಕ್ಕಳನ್ನು ಸೇರಿಸಿಕೊಳ್ಳಲು ಒಪ್ಪದಾಗ ಆಕೆ ಹತಾಶಳಾಗುತ್ತಾಳೆ. ನಂತರ ಕೇಶವರಾವ್ ಅವರು ನೀವೇ ಒಂದು ಸಮಿತಿಯನ್ನು ರಚಿಸಿ ಎಂಬ ಸಲಹೆ ನೀಡುತ್ತಾರೆ. ಅದಕ್ಕೆ ಎಲ್ಲ ಮಾರ್ಗದರ್ಶನವನ್ನು ನೀಡುವ ಭರವಸೆಯನ್ನಿತ್ತರು. ಅವರ ಮಾರ್ಗದರ್ಶನದಲ್ಲಿ ಸ್ಥಾಪನೆ ಮಾಡಿದ್ದ ಸಮಿತಿ ರಾಷ್ಟ್ರ ಸೇವಿಕಾ ಸಮಿತಿ. ಅವರೇ ಲಕ್ಷ್ಮೀಬಾಯಿ ಕೇಳ್ಕರ್. 1936ರ ವಿಜಯದಶಮಿಯಂದು ನಾಗ್ಪುರದ ವರ್ಧಾದಲ್ಲಿ ಸ್ಥಾಪನೆಯಾಯಿತು. ಸೇವಿಕಾ ಸಮಿತಿಯು ಭಗವಧ್ವಜವನ್ನು ಗುರುವಾಗಿ ಸ್ವೀಕರಿಸಿದೆ. ಅಷ್ಟಭುಜ ದೇವಿಯನ್ನು ಆರಾಧ್ಯ ದೈವವಾಗಿ ಇಟ್ಟುಕೊಂಡಿದೆ. ಯುಗಾದಿ, ರಕ್ಷಾಬಂಧನ, ಗುರುಪೂರ್ಣಿಮೆ, ವಿಜಯದಶಮಿ, ಸಂಕ್ರಾಂತಿ ಇವುಗಳನ್ನು ಪ್ರಮುಖ ಉತ್ಸವಗಳಾಗಿ ಆಚರಿಸುತ್ತದೆ. ತೇಜಸ್ವಿ ಹಿಂದೂ ರಾಷ್ಟ್ರದ ಪುನರ್ನಿರ್ಮಾಣವೇ ಸಮಿತಿಯ ಧ್ಯೇಯವಾಗಿದೆ. ಸ್ತ್ರೀ ರಾಷ್ಟ್ರದ ಆಧಾರ ಶಕ್ತಿ ಎಂಬುದೇ ಸೂತ್ರವಾಗಿದೆ. ಸಮಿತಿಯು ಮಾತೃತ್ವ, ನೇತೃತ್ವ, ಕರ್ತೃತ್ವ ಎಂಬ ಆದರ್ಶವನ್ನು ಹೊಂದಿವೆ. ಮಾತೃತ್ವಕ್ಕೆ ಜೀಜಾಬಾಯಿ, ನೇತೃತ್ವಕ್ಕೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕರ್ತೃತ್ವಕ್ಕೆ ಅಹಲ್ಯಾಬಾಯಿ ಹೋಳ್ಕರ್ರಂಥ ಅಪ್ರತಿಮ ಮಹಿಳೆಯರನ್ನು ಆದರ್ಶವನ್ನಾಗಿಟ್ಟುಕೊಂಡಿದೆ. ಈ 3 ಸ್ತ್ರೀಯರ ಜೀವನ ಚರಿತ್ರೆ ಕೇಳಿದರೆ ಮೈ ರೋಮಾಂಚನವಾಗುತ್ತದೆ. ಮನೆಯನ್ನು ನಡೆಸಬಲ್ಲ ಹೆಣ್ಣು ರಾಷ್ಟ್ರವನ್ನು ನಡೆಸಬಲ್ಲಳು ಎಂದು ತೋರಿಸಿಕೊಟ್ಟಿದೆ. ಹೆಣ್ಣು ಅಬಲೆಯಲ್ಲ ಎಂದು ಸಮಿತಿ ತಿಳಿಸುತ್ತದೆ. ಹೆಣ್ಣು ಕೇವಲ ಅಡುಗೆ ಮನೆಗೆ ಸೀಮಿತವಲ್ಲ, ಸ್ತ್ರೀ ಇಡೀ ರಾಷ್ಟ್ರದ ಆಧಾರ ಎಂಬುದನ್ನು ಸೇವಿಕಾ ಸಮಿತಿಯು ನಿರೂಪಿಸಿದೆ. ಹಿಂದುತ್ವವೇ ರಾಷ್ಟ್ರೀಯತ್ವ ಎಂಬ ತತ್ವದೊಂದಿಗೆ ಹೆಜ್ಜೆಯನ್ನು ಹಾಕುತ್ತಿದೆ. ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.